ದುಬಾರಿ ಆಗ್ಬಿಡುತ್ತಾ ಪೆಟ್ರೋಲ್ ಡೀಸೆಲ್ನ ಬೆಲೆ. LPG ಈಗಾಗಲೇ ಆಗೋಗಿತ್ತು. ನಿಮ್ಮ ಮನೆ ಸಿಲಿಂಡರ್ ತಗೊಳ್ಬೇಕು ಅಂದರೂ ಕೂಡ ದರವನ್ನು ಹೆಚ್ಚಿಗೆ ಮಾಡಿದರು. ಆದರೆ ಈಗ ಪ್ರಧಾನಿಗಳು ಪ್ರಿಯ ದೇಶವಾಸಿಗಳೇ ಅಂತ ಹೇಳಿ ಶುರು ಮಾಡಿಕೊಂಡು ಇನ್ನೊಂದು ವರ್ಷ ಚಿನ್ನವನ್ನು ಖರೀದಿ ಮಾಡಕ್ಕೆ ಹೋಗಬೇಡಿ, ಪೆಟ್ರೋಲ್ ಡೀಸೆಲ್ನ ಒಂಚೂರು ಮಿತವಾಗಿ ಬಳಕೆ ಮಾಡಿ ಅಂದಿದ್ದೇ ಈಗ ರಾಜಕೀಯವಾದಂತಹ ಬೆಳವಣಿಗೆಗೆ ಕಾರಣವಾಗೋಗಿದೆ. ಯಾಕೆ ಈ ಬೆಳವಣಿಗೆ ಆಗಿದೆ? ಸೊ ಈ ಪೆಟ್ರೋಲ್ ದುಬಾರಿ ಆಗುತ್ತೆ, ಜೊತೆಗೆ ಡೀಸೆಲ್ ದುಬಾರಿ ಆಗುತ್ತೆ, ಇವೆಲ್ಲ ದುಬಾರಿ ಆಗುತ್ತೆ ಅನ್ನೋದು ಒಂದು ಕಡೆಗೆ ಚರ್ಚೆ ನಡೀತಾ ಇದೆ. ಹಾಗಿದ್ದಾಗ ಬೇರೆ ಎಲ್ಲೂ ಓಡಾಡಬಾರ್ದ ಅಂತಂದರೆ ಸಾರ್ವಜನಿಕ ಸಾರಿಗೆಯನ್ನು ಬಳಕೆ ಮಾಡಿ. ಬಸ್ಸು, ಮೆಟ್ರೋ, ರೈಲು ಇವುಗಳನ್ನು ಬಳಕೆ ಮಾಡಿ ಅಂತಿದ್ದಾರೆ. ಸಾರ್ವಜನಿಕವಾಗಿ ಸಾರಿಗೆಗಳನ್ನು ಬಳಕೆ ಮಾಡ್ಕೊಳ್ಳಿ. ನೀವು ಒಬ್ಬೊಬ್ಬರೇ ಕಾರಲ್ಲಿ ಹೋಗೋದು ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಅದು ಹೆಚ್ಚಿನ ರೀತಿಯಾದಂಥ ಪೆಟ್ರೋಲ್ ಕನ್ಸಂಪ್ಷನ್ ಆಗುತ್ತೆ, ಡೀಸೆಲ್ ಕನ್ಸಂಪ್ಷನ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಲಹೆ ಕೊಟ್ಟಿದ್ದಾರೆ. ಕಾರಣ ಯುದ್ಧದ ಪರಿಣಾಮವಾಗಿ. ಇಲ್ಲಿಯವರೆಗೂ ಭಾರತದ ಮೇಲೆ ದೊಡ್ಡ ಪರಿಣಾಮಗಳಾದರೂ ಕೂಡ ಅದು ಜನರಿಗೆ ಮುಟ್ಟೋ ರೀತಿಯಲ್ಲಿ ಆಗಿರಲಿಲ್ಲ. ಈಗ ಒಂದೊಂದೇ ಆಗುವಂಥ ಪರಿಸ್ಥಿತಿಗಳಾಗ್ತಾ ಇದೆ. ಕೆಲವರು ಮೋದಿಯವರು ಏನು ಹೇಳಿದ್ದಾರೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ಕೆಲವರು ಎಂದಿನಂತೆ ತಮ್ಮ ಟೀಕೆಗಳನ್ನು ಶುರು ಮಾಡಿದ್ದಾರೆ. ಟೀಕೆ ಮಾಡೋರು ಮಾಡ್ತಾರೆ. ಯಾವ ಕಾರಣಕ್ಕೆ ಟೀಕೆ ಮಾಡಿದ್ದಾರೆ ಈ ರಿಪೋರ್ಟ್ ನೋಡಿ ಗೊತ್ತಾಗುತ್ತೆ. ದೇಶವಾಸಿಗಳೇ ಕೇಳಿ, ಪೆಟ್ರೋಲ್ ಮಿತವಾಗಿ ಬಳಸಿ, 1 ವರ್ಷ ಚಿನ್ನದ ಖರೀದಿ ಬೇಡವೇ ಬೇಡ. ಮೋದಿ ಸಂಕಷ್ಟದ ಮಾತು ಜನರಿಗೆ ಕಾದಿದೆಯಾ ಆಘಾತ. ಹೈದರಾಬಾದ್ನಲ್ಲಿ ನಿನ್ನೆ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಕೊರೋನಾ ಟೈಮ್ನ ಸಂಕಷ್ಟದ ಬಗ್ಗೆ ಮಾತನಾಡಿದ್ದಾರೆ. ಜಗತ್ತು ಬಿಕ್ಕಟ್ಟಲ್ಲಿದ್ದು ದೇಶದ ಹಿತಕ್ಕಾಗಿ ತ್ಯಾಗಗಳನ್ನ ಮಾಡೋಕೆ ಸಿದ್ಧರಾಗಿ ಅಂದಿದ್ದಾರೆ. ಕಚ್ಚಾ ತೈಲ ಮತ್ತು ಚಿನ್ನದ ಬೆಲೆಗಳು ಗಣನೀಯವಾಗಿ ಹೆಚ್ಚಾಗಿರೋದ್ರಿಂದ ವಿದೇಶಿ ವಿನಿಮಯವನ್ನ ಉಳಿಸೋದು ಅತ್ಯಗತ್ಯ ಅಂದಿರುವ ಮೋದಿ ಈ ನಿಟ್ಟಿನಲ್ಲಿ ದೇಶದ ಜನ ಮುಂದಿನ 1 ವರ್ಷದವರೆಗೂ ಚಿನ್ನ ಖರೀದಿ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಅಲ್ಲದೆ ಆದಷ್ಟು ಅನಗತ್ಯ ವಿದೇಶಿ ಪ್ರಯಾಣವನ್ನ ತಪ್ಪಿಸಿ ಸಾಧ್ಯ ಆದಷ್ಟು ಮೆಟ್ರೋ ಮತ್ತು ಸಾರ್ವಜನಿಕ ಸಾರಿಗೆಯನ್ನ ಬಳಸುವಂತೆ ಸೂಚಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಮಿತ ಬಳಕೆಗೂ ಮೋದಿ ಸಲಹೆ ಕೊಟ್ಟಿದ್ದಾರೆ. ಮೋದಿ ಮಾತಿನ ಬೆನ್ನಲ್ಲೇ ದೇಶದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಬಹುದು ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. आज समय की मांग ऐसी है, वर्क फ्रॉम होम, ऑनलाइन कॉन्फ्रेंसेस, वर्चुअल मीटिंग्स, इनको हमें फिर से प्राथमिकता देनी है. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತಾ? ದೇಶದ ಜನತೆಗೆ ಅತಿ ದೊಡ್ಡ ಶಾಕ್ ಕಾದಿದ್ಯಾ? ಅಷ್ಟಕ್ಕೂ ಮೋದಿ ದೇಶದ ಜನರಿಗೆ ಪೆಟ್ರೋಲ್ ಹಿತಮಿತ ಬಳಕೆ ಮತ್ತು 1 ವರ್ಷಗಳ ಕಾಲ ಚಿನ್ನ ಖರೀದಿ ಬೇಡ ಅಂದಿದ್ದೇಕೆ ಅಂತ ನೋಡೋದಾದ್ರೆ, ಮೋದಿ ಮಾತಿನ ಉದ್ದೇಶ ಏನು ಅಂತ ನೋಡೋದಾದ್ರೆ, ಭಾರತದ ಮೇಲೆ ಪಶ್ಚಿಮ ಏಷ್ಯಾ ಯುದ್ಧದ ಪರಿಣಾಮ ಕಡಿಮೆ ಮಾಡುವುದು. ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಹೆಚ್ಚಿದೆ. ಭಾರತ ತನ್ನ ಅಗತ್ಯದ ಬಹುಪಾಲು ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳುತ್ತೆ. ಮಧ್ಯಪ್ರಾಚ್ಯ ಯುದ್ಧದಿಂದ ತೈಲ ಬೆಲೆ ಏರಿದ್ರೆ ಭಾರತಕ್ಕೆ ದೊಡ್ಡ ಹೊರೆ ಆಗಲಿದೆ. ವಿದೇಶಿ ವಿನಿಮಯ ಸಂಗ್ರಹ ಉಳಿಸುವುದು ಮೋದಿ ಮಾತಿನ ಉದ್ದೇಶ ಆಗಿದೆ. ಪೆಟ್ರೋಲಿಯಂ ಉತ್ಪನ್ನ, ಚಿನ್ನ, ಅಡುಗೆ ಎಣ್ಣೆ ದೊಡ್ಡ ಪ್ರಮಾಣದಲ್ಲಿ ಆಮದಾಗುತ್ತೆ. ಜನ ಕಡಿಮೆ ಇಂಧನ ಬಳಸಿದ್ರೆ ತೈಲ ಆಮದು ಕಡಿಮೆ ಆಗ್ಬೋದು. ಚಿನ್ನ ಖರೀದಿ ಕಡಿಮೆ ಆದರೆ ಡಾಲರ್ ಹೊರ ಹೋಗೋದು ಕಡಿಮೆ ಆಗುತ್ತೆ. ಇದರಿಂದ ಭಾರತದ ವಿದೇಶಿ ವಿನಿಮಯದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಅನಗತ್ಯ ಬಳಕೆಯಿಂದ ತೈಲ ಒತ್ತಡ ಸೃಷ್ಟಿಯಾಗಿ ಪೆಟ್ರೋಲಿಯಂ ಬೆಲೆ ಹೆಚ್ಚಾಗಲಿದೆ. ಸಾರಿಗೆ ವೆಚ್ಚ, ಆಹಾರ ವಸ್ತುಗಳು, ಸೇವೆಗಳ ಬೆಲೆಗಳು ಹೆಚ್ಚಾಗಬಹುದು. ಕೋವಿಡ್ ಸಮಯದಲ್ಲಿ ವರ್ಕ್ ಫ್ರಮ್ ಹೋಮ್ನಿಂದ ಇಂಧನ ಬಳಕೆ ತಗ್ಗಿತ್ತು. ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ಹೆಚ್ಚಾದ್ರೆ ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಆಗಬಹುದು. ಈ ಉದ್ದೇಶದಲ್ಲಿ ಮೋದಿ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಮುಂದುವರೆದಿದೆ. ಈ ಸಂಘರ್ಷದ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಮಹತ್ವದ ಕರೆಯನ್ನ ಕೊಟ್ಟಿದ್ದಾರೆ. ಪೆಟ್ರೋಲ್ ಮತ್ತೆ ಡೀಸೆಲ್ನ ಬಳಕೆಯನ್ನ ಕಡಿಮೆ ಮಾಡಬೇಕು, ಮತ್ತೆ ಮುಂದಿನ 1 ವರ್ಷಗಳ ಕಾಲ ಚಿನ್ನವನ್ನ ಖರೀದಿ ಮಾಡಬೇಡಿ ಅನ್ನುವಂತಹ ಸಲಹೆಯನ್ನ ಮೋದಿ ಅವರು ಕೊಟ್ಟಿರುವಂತದ್ದು. ಇದರ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಮುಖ್ಯವಾಗಿ ಕಚ್ಚಾ ತೈಲ ಮತ್ತೆ ಚಿನ್ನವನ್ನ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡ್ಕೊಳ್ತಾ ಇರುವಂತದ್ದು. ಭಾರತ ತನ್ನ ರಿಸರ್ವ್ ಬಳಕೆಯನ್ನ ಮಾಡಿಕೊಂಡು ಅಥವಾ ಫಾರಿನ್ ರಿಸರ್ವ್ ಅನ್ನ ಬಳಕೆ ಮಾಡಿಕೊಂಡು ಈ ಒಂದು ಉತ್ಪನ್ನಗಳನ್ನ ಖರೀದಿ ಮಾಡ್ತಾ ಇರುವಂತದ್ದು. ಹೀಗಾಗಿ ವಿದೇಶಿ ಕರೆನ್ಸಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇರುವಂತಹ ಕಾರಣದಿಂದಾಗಿ ಭಾರತದಲ್ಲಿ ರೂಪಾಯಿ ಮೌಲ್ಯ ಕೂಡ ದಿನದಿಂದ ದಿನಕ್ಕೆ ಕುಸಿತಾ ಇರುವಂತದ್ದು. ಹೀಗಾಗಿ ಭಾರತದಲ್ಲಿ ಹಣದುಬ್ಬರ ಹೆಚ್ಚಾಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಇವುಗಳ ಬಳಕೆಗೆ ಬ್ರೇಕ್ ಹಾಕುವಲ್ಲಿ ಮೋದಿ ಮನವಿಯನ್ನ ಮಾಡಿದ್ದಾರೆ. ಶೀಘ್ರವೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆ.
ಮುಂದಿನ ವಾರಗಳಲ್ಲಿ 10ರಿಂದ 15 ರೂಪಾಯಿ ಏರಿಕೆ ಆಗುತ್ತಾ? ದೇಶದ ಜನರಿಗೆ ಕಾದಿದೆಯಾ ಡಬಲ್ ಶಾಕ್? ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ಯುದ್ಧಕ್ಕೂ ಮುನ್ನ $70ರಿಂದ $75 ಪ್ರತಿ ಬ್ಯಾರೆಲ್ಗೆ ಇದ್ದ ಬೆಲೆ ಇವತ್ತು $130ರಿಂದ $150 ವರೆಗೂ ತಲುಪಿದೆ. ದೇಶದಲ್ಲಿ ಬೆಲೆ ಏರಿಕೆ ನಿಯಂತ್ರಣ ಮಾಡೋಕೆ ಈಗಾಗಲೇ ಕೇಂದ್ರ ಸರ್ಕಾರ ಅಬಕಾರಿ ಸುಂಕವನ್ನ ಕಡಿಮೆ ಮಾಡಿದೆ. ಅದ್ಯಾವ ಬೆಲೆ ಏರಿಕೆಯಿಂದ ತೈಲ ಕಂಪನಿಗಳು ನಷ್ಟದಲ್ಲಿರುವ ಕಾರಣ ಅದನ್ನ ಗ್ರಾಹಕರಿಗೆ ವರ್ಗಾಯಿಸಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ಶೀಘ್ರದಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ದರ ಏರಿಕೆ ಹಿನ್ನೆಲೆಯಲ್ಲಿ ದೇಶದ ಸರ್ಕಾರಿ ಸ್ವಾಮ್ಯದ 3 ತೈಲ ಕಂಪನಿಗಳಿಗೆ ಸಾವಿರಾರು ಕೋಟಿ ನಷ್ಟ ಉಂಟಾಗಲಿದೆ. ಭಾರತಕ್ಕೆ ತಟ್ಟಿದ ಮಧ್ಯಪ್ರಾಚ್ಯ ಸಂಘರ್ಷದ ಎಫೆಕ್ಟ್. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ದರ ಏರಿಕೆ ಶೀಘ್ರದಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತಾ ಅನ್ನೋ ಪ್ರಶ್ನೆ ಸೃಷ್ಟಿ ಮಾಡಿದೆ. ದೇಶದ ಸರ್ಕಾರಿ ಸ್ವಾಮ್ಯದ 3 ತೈಲ ಕಂಪನಿಗಳಿಗೆ ನಷ್ಟ ಉಂಟಾಗ್ತಿದೆ. ನಿತ್ಯ 1600ರಿಂದ 1700 ಕೋಟಿ ರೂಪಾಯಿಯಷ್ಟು ನಷ್ಟ ಉಂಟಾಗಿದೆ. ಕಳೆದ 10 ವಾರಗಳಲ್ಲಿ ತೈಲ ಕಂಪನಿಗಳಿಗೆ ಭಾರೀ ನಷ್ಟ ಅನುಭವಿಸಿದೆ. 10 ವಾರದಲ್ಲಿ ಒಟ್ಟು 1 ಲಕ್ಷ ಕೋಟಿಯಷ್ಟು ನಷ್ಟ ಉಂಟಾಗಿದೆ. ಇನ್ನು ಮುಂದಿನ 1 ವಾರದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡೋ ಸಾಧ್ಯತೆ ಇದೆ ಅಂತ ಆರ್ಥಿಕ ತಜ್ಞರು ವಿಶ್ಲೇಷಣೆ ಮಾಡಿದ್ದಾರೆ. ಮುಂದಿನ ವಾರ ಪೆಟ್ರೋಲ್ 15 ರೂಪಾಯಿ ಏರಿಕೆ ಆಗುತ್ತಾ? ಮೊದಲನೇದಾಗಿ ಇವಾಗ ರೂಪಾಯಿನ ಮೌಲ್ಯ $1ಗೆ ಹತ್ತತ್ರ 82 ರೂಪಾಯಿ ಇತ್ತು. ಇವಾಗ $1ಗೆ 95 ರೂಪಾಯಿ ಆಗಿದೆ. ಆರ್ಥಿಕ ಪರಿಸ್ಥಿತಿ ಯಾವಾಗ ಕುಸಿತವನ್ನ ಕಾಣುತ್ತೆ ಅಂದ್ರೆ ನಾವು ಜಾಸ್ತಿ ಡಾಲರ್ಗಳ ಬಳಕೆಯನ್ನ ಮಾಡಿದ್ರೆ ಕುಸಿತ ಆರ್ಥಿಕ ಪರಿಸ್ಥಿತಿಲಿ ಆಗತ್ತೆ. ನಾವು ಡಾಲರ್ ಜಾಸ್ತಿ ಬಳಕೆ ಎಲ್ಲಿ ಮಾಡ್ತೀವಿ ಅಂದ್ರೆ ನಾವು ಆಮದು ಮಾಡ್ಕೊಳ್ಳುವಾಗ ಡಾಲರ್ಗಳಲ್ಲೇ ಪೇಮೆಂಟ್ ಅನ್ನ ಮಾಡಬೇಕು. ನೀವಿವಾಗ ಕಚ್ಚಾ ತೈಲವನ್ನ ಆಮದು ಮಾಡ್ಕೊಂಡಾಗ ಪೇಮೆಂಟ್ ಅನ್ನ ನಾವು ರೂಪಾಯಿನ ಮೌಲ್ಯದಲ್ಲಿ ಕೊಡಕ್ಕಾಗಲ್ಲ, ಡಾಲರ್ ಅಲ್ಲಿ ಕೊಡಬೇಕು. ಈ ಯುದ್ಧ ಆಗಿರೋದ್ರಿಂದ $60 ಇದ್ದಂತಹ ಕಚ್ಚಾ ತೈಲ ಇವಾಗ $100ರಿಂದ $120 ಪ್ರತಿ ಬ್ಯಾರೆಲ್ಗೆ ಹೋಗಿದೆ. ಅಂದ್ರೆ 2 ತಿಂಗಳಲ್ಲಿ ಈ ಯುದ್ಧ ಆದಾಗಿಂದ ಹತ್ತತ್ರ 80ರಿಂದ 100% ಕಚ್ಚಾ ತೈಲದ ಬೆಲೆಗಳು ಏರಿಕೆಯಾಗಿದೆ. ಯಾಕೆಂತಂದ್ರೆ ಭಾರತ ಅಂಥದ್ದೊಂದು ಸ್ಥಿತಿಯಲ್ಲಿದೆ, ಈಗ ಹೆಚ್ಚಳ ಮಾಡದಂಥ ವಿಧಿ ಇಲ್ಲ. ಆಯಿಲ್ ಕಂಪನಿಗಳು 30ರಿಂದ 32 ಸಾವಿರ ಕೋಟಿಯಷ್ಟು ಪ್ರತಿ ತಿಂಗಳು ನಷ್ಟ ಅನುಭವಿಸ್ತಾ ಇದೆ. ಸೊ ಈಗಾಗಲೇ ನಾವು 3 ತಿಂಗಳಿಂದನೂ ಬೆಲೆ ಹೆಚ್ಚಳ ಮಾಡಲಿಲ್ಲ. ಆ ಕ್ರೈಸಿಸ್ ಇತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಹೊರ್ಮುಜ್ ಜಲಸಂಧಿಯಲ್ಲಿ ಕ್ರೈಸಿಸ್ ಉಂಟಾಯಿತು, ಅಲ್ಲಿಂದ ನಮ್ಗೆ ಯಾವುದೂ ಇಂಧನ ಬರ್ತಿಲ್ಲ. ಇಷ್ಟಾದರೂ ಕೇಂದ್ರ ಸರ್ಕಾರ ಅದನ್ನು ಹೆಚ್ಚಳ ಮಾಡಲಿಲ್ಲ. ಆದರೆ ಈಗ ತುಂಬ ಅನಿವಾರ್ಯತೆ ಸ್ಥಿತಿ ಇದೆ. ಆದ್ದರಿಂದ ಒಂದು 10ರಿಂದ 15 ರೂಪಾಯಿವರೆಗೂ 2ರಿಂದ 3 ಕಂತುಗಳಲ್ಲಿ ಹೆಚ್ಚಳ ಮಾಡುವಂಥ ಸಾಧ್ಯತೆ ಇವಾಗಿದೆ. ಈಗ ನೋಡಿ, ಕೇಂದ್ರ ಸರ್ಕಾರ ಏನು ಮಾಡ್ತು ಅಂತಂದರೆ 10 ರೂಪಾಯಿ ಅವ್ರಿಗೆ ಎಕ್ಸೈಸ್ ಡ್ಯೂಟಿ ಕಟ್ ಮಾಡ್ತು. ಒಂದು ವೇಳೆ ಎಕ್ಸೈಸ್ ಡ್ಯೂಟಿ ಕಟ್ ಮಾಡಿಲ್ಲದೆ ಇದ್ದರೆ ಕಂಪನಿಗಳು ಬಹುತೇಕ 60,000ವರೆಗೂ 60,000 ಕೋಟಿ ಅಷ್ಟು ನಷ್ಟ ಅನುಭವಿಸ್ತಾ ಇತ್ತು ಅಂತ ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಈಗ ಒಂದು 10 ರೂಪಾಯಿ ಅವರಿಗೆ ನಾವು ಗ್ರಾಹಕರಿಗೆ ಅದನ್ನು ವರ್ಗಾಯಿಸಿದ್ರೆ ಅಷ್ಟು ಕಡಿಮೆ ಆಗುತ್ತೆ ಅಂತ ಅರ್ಥ ಆಗುತ್ತೆ. ಸೊ ಇನ್ನಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ನಮಗೆ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್ಸು ಪ್ರತಿ ಡಾಲರ್ ಹೆಚ್ಚಳ ಆಗ್ತಾ ಇದ್ದಂಗೆ ಇವರು ಹಂತವಾಗಿ ಹೆಚ್ಚಳ ಮಾಡ್ಕೊಂಡು ಹೋಗ್ಬೋದು ಅಂತ. ದರ ಏರಿಕೆ ಆದ್ರೆ ನಾವು ಬದುಕೋದು ಹೇಗೆ? ಮೋದಿಗೆ ದ್ವಿಚಕ್ರ ವಾಹನ ಸವಾರರ ಪ್ರಶ್ನೆ. ಚಿನ್ನ ಖರೀದಿ ಬಿಡ್ತಾರಾ ಮಹಿಳೆಯರು? ಯುದ್ಧದಿಂದಾಗಿ ಈಗಾಗಲೇ ಪೆಟ್ರೋಲ್ ದರ 4ರಿಂದ 5 ರೂಪಾಯಿ ಏರಿಕೆ ಕಂಡಿದೆ. ಈ ಶಾಕ್ನಿಂದ ಹೊರಬಾರದ ಸವಾರರು ಮತ್ತೆ ದರ ಏರಿಕೆ ಮಾಡಿದ್ರೆ ಏನ್ ಮಾಡೋದು? ನಡ್ಕೊಂಡು ಓಡಾಡಬೇಕಾ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಯಶವಂತಪುರದ ಮತ್ತಿಕೆರೆಯಲ್ಲಿ ಕೆಲ ಸವಾರರು ಹೆಚ್ಚುವರಿ ಪೆಟ್ರೋಲ್ಗೆ ಮುಗಿಬಿದ್ದಿದ್ದಾರೆ. ಮನೇಲಿ ಸ್ವಲ್ಪ ದುಡ್ಡು ಇಟ್ಟಿದ್ದೀನಿ, ಸೈಕಲ್ ತೊಗೊತೀನಿ. ಸೈಕಲ್ 2 ತಗೊಂಡು ನೆಕ್ಸ್ಟ್ ಸೈಕಲೇ ಓಡಿಸ್ತೀನಿ. ಮಾರಲ್ಲ, ಇಟ್ಕೊಳ್ತೀನಿ. ಮುಂದಕ್ಕೆ ಕಮ್ಮಿ ಆಗ್ಬೋದಲ್ಲ, ಜಾಸ್ತಿ ಆಗಿದ್ದು ಕಮ್ಮಿ ಆಗ್ಬೋದಲ್ಲ. ಸರ್, ಈ ಪೆಟ್ರೋಲ್ ಜಾಸ್ತಿ ಆದರೆ ಬಡವ್ರ ಬಗ್ಗರು ಹೆಂಗೆ ಸರ್? ದುಡ್ಡಿರೋರು ಏನಂಗೆ ಮಾಡ್ತಾರೆ? ಇನ್ನೂ 500-300 ಸಂಪಾದನೆ ಮಾಡೋರು ಜೀವನ ಹೆಂಗೆ ಮಾಡ್ತಾರೆ ಸರ್? ಪೆಟ್ರೋಲ್ ಹಾಕ್ಸ್ಕೋತಾರ, ಇಲ್ಲ ಮನೆಗೆ ಅನ್ನ ತಿಂತಾರ? ಹೆಂಗಿರಲ್ಲ ಸರ್? ಇಲ್ಲ, ಅನವಶ್ಯವಾಗಿ ಯಾರೂ ಪ್ರಯಾಣ ಮಾಡಲ್ಲ ಸರ್. ಯಾಕೆ ಅಂದರೆ ರೇಟ್ ಜಾಸ್ತಿ ಆಗಿದೆಯಲ್ಲ, ಅದಕ್ಕೆ ಏನಾರ ಕೆಲಸ ಇದೆ, ಕಾರ್ಯ ಇದ್ರೆ ಮಾತ್ರ ಹೋಗ್ತಾರೆ, ಇಲ್ಲ ಎಲ್ಲರೂ ಯಾರೂ ಹೋಗಲ್ಲ. ಏನು ಹೇಳೋಕ್ಕೂ ಆಗಲ್ಲ. ಫಸ್ಟ್ ಸರ್ಕಾರ ಸರಿ ಇಲ್ವಲ್ಲ. ಸರ್ಕಾರ ಬೆಳೆಸಿದ್ರೆ ಚೆನ್ನಾಗಿರುತ್ತಲ್ಲ, ಮುಂದಕ್ಕೆ ಬರೋರು ಮುಂದಕ್ಕೆ ಒಳ್ಳೆ ಹೆಲ್ಪ್ ಮಾಡ್ತಾರೆ ಅಂತ ನಂಬ್ಕೋಬೇಕಷ್ಟೇ. ಯಾಕೆಲ್ಲ ಫ್ರೀ ಅಂತ ಬಿಟ್ಬಿಟ್ರಿ ಕಾಂಗ್ರೆಸ್ ಸರ್ಕಾರ. ಇವಾಗೆಲ್ಲ ಕೊಡಿ ಫ್ರೀನಾ, ಸಿಲಿಂಡರ್ ಫ್ರೀ ಕೊಡಿ, ಪೆಟ್ರೋಲ್ ಫ್ರೀ ಕೊಡಿ, ಆಟೋದವ್ರ ಗ್ಯಾಸ್ ಇಲ್ಲ ಅವರು ಕೊಡಿ. ಯಾಕೆ ಈ ಥರ ರಾಜಕೀಯಗಳನ್ನ ಮಾಡ್ತಾರೆ ಅವರು? ಇನ್ನು ಚಿನ್ನವನ್ನ 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ ಅಂದಿರುವ ಮೋದಿ ಹೇಳಿಕೆಗೆ ಮಹಿಳೆಯರು ಬೆಂಬಲ ಕೊಟ್ಟಿದ್ದಾರೆ. ದೇಶ ಸಂಕಷ್ಟದ ಹೊತ್ತಲ್ಲಿ ಚಿನ್ನ ಖರೀದಿ ಮಾಡದೇ ಇರೋದೇ ಸೂಕ್ತ ಅನ್ನೋ ಮಾತನ್ನ ಮಹಿಳೆಯರು ಹೇಳಿದ್ದಾರೆ. ಕೆಲವು ಮಹಿಳೆಯರು ಚಿನ್ನ ಖರೀದಿ ಮಾಡಲ್ಲ ಅಂದ್ರೆ ಇನ್ನು ಕೆಲವರು ನಾವು ಖರೀದಿ ಮಾಡ್ತೀವಿ ಅನ್ನೋ ಮಾತನ್ನ ಆಡಿದ್ದಾರೆ. ನಾನು 1 ವರ್ಷ ಖರೀದಿ ಮಾಡಲ್ಲ. ಮೋದಿಜಿ ಅವ್ರು ಹೇಳಿರೋ ಹಾಗೆ ನಾನು ನಡ್ಕೋತೀನಿ. 1 ವರ್ಷ ಖರೀದಿ ಮಾಡಲ್ಲ, ತ್ಯಾಗ ಮಾಡ್ತೀನಿ. ಇದೇ ಚಿನ್ನನೇ ಹಾಕೋತೀನಿ ಅಷ್ಟೇ. ದೇಶ ಮೊದಲು, ಪ್ರಧಾನಿ ಮೊದಲು, ಅದು ನನ್ನ ಅಭಿಪ್ರಾಯ. ಆಮೇಲೆ ಚಿನ್ನ, ಆಮೇಲೆ ಉಳಿದಿದ್ದೆಲ್ಲ. ನಾನು ನಿಜವಾಗ್ಲೂ ಪ್ರಧಾನಿಗೆ ವೋಟ್ ಮಾಡ್ತೀನಿ. ಯಾಕೆಂದ್ರೆ ನಮಗೋಸ್ಕರ ಅವರು ತ್ಯಾಗ ಮಾಡ್ತಿದ್ದಾರೆ ಅನ್ನೋ ನಾವು ಒಂದ್ ಸ್ವಲ್ಪ ಮಾಡ್ಲೇಬೇಕಾಗತ್ತೆ ಅಲ್ವಾ? ಅದಕ್ಕೆ ನಾವು ಚಿನ್ನ ಖರೀದಿ ಮಾಡಲ್ಲ 1 ವರ್ಷ. ವಿ ಆರ್ ಸ್ಯಾಕ್ರಿಫೈಸ್. ಯಾಕೆಂದ್ರೆ ಯುದ್ಧ ನಡೀತಿರುವಾಗ ನಮ್ಗೆ ಬರ್ಡನ್ ಆಗತ್ತೆ. ಅದಕ್ಕೋಸ್ಕರ ಮೋದಿಜಿ ಅವರು ಯೋಚನೆ ಮಾಡಿ ಈ ತರ ನಿರ್ಧಾರ ಮಾಡಿರೋದ್ರಿಂದ
ನಾವು ಚಿನ್ನವನ್ನು ತೆಗೆದುಕೊಳ್ಳೋದಿಲ್ಲ. ಇಂಧನ ಮಿತ ಬಳಕೆಗೆ ಮೋದಿ ಕರೆ, ಕಾಂಗ್ರೆಸ್ ಟೀಕೆ. ದೇಶದಲ್ಲಿ ಇಂಧನ ಸಂಗ್ರಹ ವೈಫಲ್ಯ ಎಂದು ಕಿಡಿ. ಪ್ರಧಾನಿ ಮೋದಿ ಇಂಧನ ಮಿತ ಬಳಕೆಗೆ ಕರೆ ನೀಡಿರುವುದಕ್ಕೆ ಕಾಂಗ್ರೆಸ್ ಟೀಕಿಸಿದೆ. ಚಿನ್ನ ಖರೀದಿ ಮಾಡಬೇಡಿ, ವಿದೇಶಿ ಪ್ರವಾಸ ಮಾಡಬೇಡಿ, ಕಡಿಮೆ ಪೆಟ್ರೋಲ್ ಬಳಸಿ, ರಸಗೊಬ್ಬರ ಹಾಗೂ ಅಡುಗೆ ಎಣ್ಣೆಯನ್ನ ಕಡಿಮೆ ಮಾಡಿ, ಮೆಟ್ರೋದಲ್ಲಿ ಪ್ರಯಾಣ ಮಾಡಿ ಮತ್ತು ಮನೆಯಿಂದಲೇ ಕೆಲಸ ಮಾಡಿ. ಇವು ಧರ್ಮೋಪದೇಶಗಳಲ್ಲ, ಅವು ವೈಫಲ್ಯದ ಪುರಾವೆಗಳಾಗಿದೆ ಅಂತ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ಮೋದಿಯವರು ಹೇಳ್ತಾರೆ ಚಿನ್ನದ ಬೆಲೆ ಯಾಕೆ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇಲ್ಲ, ಪೆಟ್ರೋಲ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಾಯ್ತು ಅಂತ ಹೇಳ್ತಾ ಇಲ್ಲ. ಜನಕ್ಕೆ ಯಾರಿಂದ ತೊಂದರೆ ಆಯ್ತು ಅಂತ ಮೋದಿಯವರು ಎಕ್ಸ್ಪ್ಲೇನ್ ಮಾಡಬೇಕು. ಈ ಮದುವೆ ಮಾಡೋರು, ಮುಂಜಿ ಮಾಡೋರು, ಚಿನ್ನ ತಗೊಳ್ತಿರೋರ್ನ ಯಾರು ಬೇಡ ಅಂತ ಹೇಳಕ್ಕಾಗ್ತದೆ. ಸೊ ನೀವು ಜನರಿಗೆ ಏನು ಒಂದು ಸಲಹೆ ಏನ್ ಬೇಕಾದ್ರೂ ಕೊಡ್ತೀರಿ. ಹಿಂದೆ ಕೋವಿಡ್ ಬಂದಾಗ ದೀಪ ಹಚ್ತಾವ, ಚಪ್ಪಾಳೆ ತಟ್ತಾವ, ಏನಾದ್ರು ನಿಂತ್ಕೋತಾ? ಏನು ನಿಂತ್ಕೋತಿಲ್ಲ. ಒಂದು ಪ್ರಾಕ್ಟಿಕಲ್ ಇರಬೇಕು. ಅವರ ಬದುಕಿನಲ್ಲಿ ಕಷ್ಟನೋ ಸುಖನೋ ಸಾಲನೋ ಸೋಲನೋ ಮಾಡಿ ಅವರ ಜೀವನದಲ್ಲಿ ಅವರು ಮಾಡ್ತಾರೆ. ಈಗ ಓಡಾಡೋರ್ನೆಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಿ ಅಂದ್ರೆ ಆಗ್ತದ? ಈಗ ಫಸ್ಟ್ ಆಫೀಸರ್ಗಳಿಗೆಲ್ಲ ಹೇಳಪ್ಪ, ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ಸು, ನೀವು ಯಾರು ಗೌರ್ಮೆಂಟ್ ಇದರಲ್ಲಿ ನಿಮ್ಮ ಗಾಡಿಗಳಲ್ಲಿ ಓಡಬೇಡಿ, ನೀವೆಲ್ಲ ಮೆಟ್ರೋಲ್ ಹೋಗಿ ಇಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿ ಅಂತ ಫಸ್ಟ್ ತಾಕೀತು ಮಾಡಲಿ. ಅವ್ರ ಮಂತ್ರಿಗಳಿಗೆ ತಾಕೀತು ಮಾಡಲಿ, ಸೆಂಟ್ರಲ್ ಮಿನಿಸ್ಟರ್ಗೆ ತಾಕೀತು ಮಾಡಲಿ, ಅವ್ರ ಸರ್ಕಾರ ಇರೋಂಥ ಎಲ್ಲ ಮಂತ್ರಿಗಳ ಹತ್ರ ಅವರು ತಾಕೀತು ಮಾಡಲಿ. ಒಟ್ನಲ್ಲಿ ದೇಶದ ಆರ್ಥಿಕತೆ ಸುಸ್ಥಿತಿಯಲ್ಲಿ ಇಡೋದಕ್ಕೆ ಪ್ರಧಾನಿ ಮೋದಿ ಏನೋ ಉಳಿತಾಯದ ಕರೆ ಕೊಟ್ಟಿದ್ದು, ಈ ಬಗ್ಗೆ ಪರ ವಿರೋಧದ ಚರ್ಚೆಗಳಂತೂ ಶುರುವಾಗಿದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.